नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा। मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलि। चित्तं मद्गुणदोषचिन्तनविधौ नूनं मनं मा कृताः श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्य तत्तज्ज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य द्रौपदी आत्मकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते। अद्य द्रौपदी आत्मकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे
ಹರೇ ಕೃಷ್ಣ 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 ಹರೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇಪ್ಪತ್ತೆರಡನೇ ತಾರೀಕಿನ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ನಡೆದಿರ್ತಕ್ಕಂಥ ರಾಮದೇವರ ಚರಿತ್ರ ಚಿಂತನದ ಸಂದರ್ಭದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಊರ್ಮಿಳೆ, ಭರತ, ಮಾಂಡವಿ, ಶತ್ರುಘ್ನ, ಶ್ರುತಕೀರ್ತಿಯರು ಸುಖವಾಗಿ ತಮ್ಮ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಆದಮೇಲೆ ಯಾರಿಗೆ ಏನು ಕಡಿಮೆ? ಒಂದು ಸಲ ಕೈಕೇಯಿಯ ತಂದೆ ಅಯೋಧ್ಯೆಗೆ ಬಂದಾಗ ಮೊಮ್ಮಗನಾಗಿರ್ತಕ್ಕಂಥ ಭರತ ಕೆಲವು ದಿವಸ ನಡೆಯಪ್ಪ ಅಜ್ಜನ ಜೊತೆಗೆ ಇರೋಕ್ಕಿಂತ ಅಂತ ಕರೆದಾಗ ಭರತ ಹೇಳಿದ್ರೆ ನಾನು ಒಬ್ಬನೇ ಬರೋದಿಲ್ಲ, ಬಂದರೆ ಶತ್ರುಘ್ನ, ಭಾಳ ಒಳ್ಳೇದಾಯಿತು, ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಭರತ ಶತ್ರುಘ್ನರು ಅಜ್ಜನ ಮನೆಗೆ ಹೋಗಿದ್ದಾರೆ. ಧೃತರಾಷ್ಟ್ರನಿಗೆ 2 ದಿವಸಗಳಿಂದ ವಿಚಿತ್ರವಾದ ಕನಸುಗಳು, ಭೀಕರವಾಗಿರ್ತಕ್ಕಂಥ ಕನಸುಗಳು. ಕೆಂಪು ಬಟ್ಟೆಯನ್ನು ಉಟ್ಟುಕೊಂಡು ಕತ್ತೆಯ ಮೇಲೆ ಬಾಲದ ಕಡೆ ಮುಖ ಮಾಡಿಕೊಂಡು ದಕ್ಷಿಣದ ಕಡೆಗೆ ಹೋದಂತೆ, ಆಕಾಶದಿಂದ ಉಲ್ಕಾಪಾತಗಳಾದಂತೆ, ಮಂದಿರದ ಪ್ರತಿಮೆಗಳು ಪ್ರಸನ್ನ ಮುಖವನ್ನು ಬಿಟ್ಟು ಅಳುಮುಖ ಇದ್ದಂತೆ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಿತ್ರ ಶಕುನಗಳು ಧೃತರಾಷ್ಟ್ರನಿಗೆ ಕಂಡಾಗ ಗುರುಗಳಾಗಿರ್ತಕ್ಕಂತಹ ವಸಿಷ್ಠರನ್ನು ಕರೆದು ಹೇಳ್ತಾನೆ, ಈಗ ನನಗೆ ಇಷ್ಟು ಕೆಟ್ಟ ಕನಸುಗಳು ಬೀಳ್ತಾ ಇವೆ, ಕನಸುಗಳ ಆದ್ಯಂತಗಳನ್ನು ವಿಶಿಷ್ಟ ಕ್ರಮದಲ್ಲಿ ವಿಚಾರ ಮಾಡಿದ ನಂತರ
ವಸಿಷ್ಠರು ಹೇಳ್ತಾರೆ, ದಶರಥ ಇದು ಯಾಕೋ ಒಳ್ಳೆಯ ಸೂಚನೆ ಅಲ್ಲ, ನಿನ್ನ ಆಯುಷ್ಯ ಮುಗಿದಿರಬಹುದು ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ನೀನು ಬೇಗನೆ ಶ್ರೀರಾಮಚಂದ್ರನ ಯುವರಾಜನನ್ನಾಗಿ ಮಾಡಿ ಒಳ್ಳೆಯದು. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ರಾಜಹೀನ ಅಂತ ತಿಳ್ಕೊಂಡು ತನಿಸ್ಕೊಳ್ಬಾರ್ದು, ಸಿಂಹಾಸ ಖಾಲಿ ಉಳಿಬಾರ್ದು. ಅದಕ್ಕೋಸ್ಕರ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡು ಅಂತ ತಿಳ್ಕೊಂಡು ಅಂತೇಳಿ ಧೃತರಾಷ್ಟ್ರರು ಸೂಚನೆಯನ್ನು ಮಾಡಿದ್ದಾರೆ, ವಸಿಷ್ಠರು ಸೂಚನೆಯನ್ನು ಮಾಡಿದ್ದಾರೆ. ದಶರಥ ಹೇಳ್ತಾನೆ, ಯೋಗ್ಯ ಮುಹೂರ್ತವನ್ನು ಸೂಚನೆ ಮಾಡಿ ಅಂತ ತಿಳ್ಕೊಂಡು. ದಶರಥ, ನಾಳಿಲ್ಲ ನಾಡಿದ್ದು ಬಹಳ ಒಳ್ಳೆಯ ಮುಹೂರ್ತ ಇದೆ, ಅಷ್ಟರಲ್ಲಿ ಯಾರಿಗೆ ಬರಲಿಕ್ಕೆ ಸಾಧ್ಯವಿದೆ ಅವರಿಗೆ ಸುದ್ದಿಯನ್ನು ಕಳಿಸ್ಕೊಡು, ಉಳಿದವ್ರ ನಂತರ ಬಂದರೂ ಪರವಾಗಿಲ್ಲ. ಇಂತಹ ಮುಹೂರ್ತದಲ್ಲಿ ರಾಜನಾದ ವ್ಯಕ್ತಿ ಜಗತ್ತನ್ನು ಆಳ್ತಾನೆ. ಆದ್ದರಿಂದಾಗಿ ರಾಜ್ಯಾಭಿಷೇಕವನ್ನು ಮಾಡು ನಿನ್ನ ಮಗನಿಗೆ ಯುವರಾಜಾಭಿಷೇಕ ಅಂತ ತಿಳ್ಕೊಂಡಂತಂದಾಗ ದಶರಥ ತಯಾರಾಗಿದ್ದಾನೆ. ಒಂದು ದಿವಸ ಎಲ್ಲ ವ್ಯವಸ್ಥೆಗೆ ಆಜ್ಞೆ ಮಾಡೋದರಲ್ಲಿ ಹೊರಟೋಯ್ತು. ಆ ದಿನ ಕೈಕೇಯಿ ಮನೆಗೆ ಹೋಗಲಿಕ್ಕೆ ಆಗಲಿಲ್ಲ. ಇನ್ನು ಒಂದು ದಿವಸ ಉಳಿದಿತ್ತು. ಕೌಸಲ್ಯಗೆ ಸೂಚನೆ ಹೋಗಿದೆ, ರಾಮನಿಗೆ ಸೂಚನೆ ಹೋಗಿದೆ. ಎಲ್ಲ ಅಣ್ಣ ತಮ್ಮಂದರು ಬಹಳ ಸಂತೋಷಪಟ್ಟಿದ್ದಾರೆ. ನನ್ನ ಪ್ರಿಯನಾದ ಹೆಂಡತಿಗೆ ನಾನೇ ಈ ಸೂಚನೆಯನ್ನು ಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ ದಶರಥ ಕೈಕೇಯಿಗೆ ತಿಳಿಸಿರಲಿಲ್ಲ. ಬೇರೆ ಉದ್ದೇಶ ಯಾವುದು, ತಪ್ಪು ಉದ್ದೇಶ ಆಗಲಿ, ಮೋಸ ಮರೆ ವಂಚನೆಯಾಗಿ ಇರಲಿಲ್ಲ. ಈ ಕಡೆಗೆ ತನ್ನ ಮಗನ ರಾಜ್ಯಾಭಿಷೇಕ ನಿರ್ವಿಘ್ನವಾಗಿ ನಡೆಯಲಿ ಅಂತ ತಿಳ್ಕೊಂಡಂಥೇಳಿ ಕೌಸಲ್ಯ ದೇವಿ ಊರಿನ ಎಲ್ಲ ಬಡಬಗ್ಗರನ್ನು ಕರೆದು ಅನೇಕ ರೀತಿಯಾದ ಅನ್ನ ವಸ್ತ್ರಗಳ ದಾನವನ್ನು ಮಾಡ್ತಾ ಇದ್ದಾಳೆ. ಅವಳ ಅರಮನೆ ಬಿಟ್ಟು ಒಂದು ಮಧ್ಯದಲ್ಲಿ ಒಂದೆರಡು ಅರಮನೆಗಳು, ಒಂದು ಸುಮಿತ್ರೆಯದು, ಇನ್ನೊಂದು ವಿಶಿಷ್ಟ ಅತಿಥಿಗಳಾಗಿ, ಅದರ ನಂತರ ಇರತಕ್ಕಂಥದ್ದೇ ಕೈಕೇಯಿಯ ಅರಮನೆ. ಮಧ್ಯಾಹ್ನ ಊಟ ಆದಮೇಲೆ ಕೈಕೇಯಿ ವಿಶ್ರಾಂತಿ ಮಾಡ್ತಾ ಇರುವಾಗ ಊರಿನಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಂಡಂತ ಹೇಳಿ ನೋಡೋದಕ್ಕೋಸ್ಕರ ಮಂಥರೆ ಆ ಕಾಲದಲ್ಲಿ ಅರಮನೆಯ ಮೇಲ್ಬದಿಯಲ್ಲಿ ಹೋಗಿದ್ದಾಳೆ. ಹಣಿಕೆ ಹಾಕಿ ನೋಡ್ತಾಳೆ. ಕೌಸಲ್ಯ ಮನೆಗೆ ಅನೇಕ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಒಳಗೆ ಹೋಗಿ ಬಂದವರ ಕೈಯಲ್ಲಿ ಬಟ್ಟೆಗಳು, ಅನೇಕ ರೀತಿಯಾದಂಥ ಸಾಮಾನುಗಳು. ಏನಪ್ಪ ಅಂಥ ಉತ್ಸವ, ಕೌಸಲ್ಯ ಇಷ್ಟೆಲ್ಲ ದಾನ ಮಾಡ್ತಾ ಇದ್ದಾಳಲ್ಲ ಅಂತ ಸರಸರ ಕೆಳಗಿಳಿದು ಬಂದು ಆ ಕಾಲದಲ್ಲಿ ಮಂಥರೆ ಕೈಕೇಯಿಗೆ ಬಹಳ ಬೇಕಾದವಳು. ಹಿಂದಿನ ಕಾಲದಲ್ಲಿ ರಾಜನ ರಾಣಿಯರು ಮಕ್ಕಳಿಗೆ ಹಾಲು ಕುಡಿಸಿದರೆ ಎಲ್ಲಿ ತಮ್ಮ ಸೌಂದರ್ಯಕ್ಕೆ ಅನಾನುಕೂಲತೆ ಆಗ್ತದೆಯೋ,
ತಮ್ಮ ಪರ್ಸ್ನಾಲಿಟಿಗೆ ಅನಾನುಕೂಲವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಎಷ್ಟೋ ಸಲ ಚಿಕ್ಕ ಮಕ್ಕಳನ್ನು ಪಡೆದಿರ್ತಕ್ಕಂಥ ದಾಸಿಯರನ್ನು ತಮ್ಮ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೋಸ್ಕರ ಇಟ್ಕೊಳ್ತಾ ಇದ್ರು. ಹಾಗೆ ಕೈಕೈಗೆ ಹಾಲನ್ನು ಕುಡಿಸಿದ ಉಪಮಾತ ಅಂತ ಅನಿಸ್ಕೊಂಡಿರ್ತಕ್ಕಂಥವಳು ಮಂಥರೆ ಅವಳ ಅತ್ತೆ ಮನೆಗೆ ಹೋಗುವಾಗ ಅತ್ಯಂತ ವಿಶ್ವಾಸಿಗಳು ಇರಬೇಕು ಅಂತ ತಿಳ್ಕೊಂಡಂತೇಳಿ ಕೈ ಜೊತೆಗೆ ಬಂದಿರತಕ್ಕಂಥವಳು ಓಡ್ತಾ ಕೌಸಲ್ಯ ಮನೆಗೆ ಹೋಗ್ತಾಳೆ. ಸುದ್ದಿ ಗೊತ್ತಾಗ್ತದೆ, ನಾಳಿನ ದಿವಸವೇ ರಾಮನಿಗೆ ರಾಜ್ಯಾಭಿಷೇಕ, ಯುವರಾಜ್ಯಾಭಿಷೇಕ. ಅವಳಿಗೆ ಸ್ವಾರ್ಥ ಮನಸ್ಸು ತಿರುಗಿಸ್ತದೆ. ಇಂಥ ಮಹತ್ವಪೂರ್ಣ ವಿಷಯ ಕೈಗೆ ಯಾಕೆ ಹೇಳಲಿಲ್ಲ? ಭರತ ಊರಿನಲ್ಲಿದ್ದಾಗ ರಾಜ್ಯಾಭಿಷೇಕ ಮಾಡೋದು ಬಿಟ್ಟು ಗಡಿಬಿಡಿಯಿಂದ ಯಾಕೆ ಮಾಡ್ತಾ ಇದ್ದಾರೆ? ಒಮ್ಮೆ ನೆಗೆಟಿವ್ ಥಿಂಕಿಂಗ್ ಪ್ರಾರಂಭ ಆಯಿತು ಅಂತಂದರೆ ಋಣಾತ್ಮಕವಾಗಿರ್ತಕ್ಕಂತಹ ಚಿಂತನೆ ಪ್ರಾರಂಭವಾದರೆ ಅದು ಬೆಳೀತಾ ಹೋಗ್ತದೆ. ಕೈ ಮನೆಗೆ ಬರ್ತಾಳೆ. ವಿಶ್ರಾಂತಿಗೋಸ್ಕರ ಮಲೆಕೊಂಡಿರ್ತಕ್ಕಂಥ ಕೈಗೆ ಮಂತ್ರ ಹೇಳ್ತಾಳೆ, ಏಳು ಕೈಕೈ ಏನು ಮಲ್ಕೊಂಡಿದ್ಯಾ ನೀನು? ಎಂಥ ದೊಡ್ಡ ಹೆಬ್ಬಾವು ನಿನ್ನನ್ನು ತಿಳಿಗೆ ಬರ್ತಾ ಇದೆ. ಅರ್ಧ ನಿದ್ರೆಯಲ್ಲಿ ಏಳು ಕೈ ಹೆಬ್ಬಾವಿಗೆ ಬಲಿಯಾಗ್ತಾ ಇದ್ದೆ ಅಂತ ಹೇಳಿದ ಕ್ಷಣಕ್ಕೆ ಗಾಬರಿಯಿಂದ ಎದ್ದಿದ್ದಾಳೆ. ಅಲ್ಲಿ ನೋಡ್ತಾಳೆ, ಎಲ್ಲಿದೆ ಹೆಬ್ಬಾವು? ಈ ಸಾದಾ ಹೆಬ್ಬಾವು ಎಲ್ಲ ಭೀಕರಿ ಹೆಬ್ಬಾವು. ಏಮಂತಾರೆ, ಒಗಟದ ಮಾತು ಬೇಡ, ಇದ್ದ ಸತ್ಯ ಮಾತನ್ನು ಹೇಳು. ಏನಾಗಿದೆ? ಯಾಕೆ ಕೂಗ್ತಾ ಇದೆಯಾ? ಯಾಕೆ ಒದರ್ತಾ ಇದೆಯಾ? ಅವಳು ಹೇಳಿದ್ಲು, ಕಾಲ ರಂಬರ್ತಕ್ಕಂಥ ಹೆಬ್ಬಾವು ನಿನ್ನನ್ನು ತಿಂತಾ ಇದೆ. ದಶರಥ ರಾಜ ನಾಳಿನ ದಿವಸ ಶ್ರೀರಾಮಚಂದ್ರನಿಗೆ ಯುವರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ನಿರ್ಧಾರ ಮಾಡಿದ್ದಾನೆ. ನಿನಗೆ ಸುದ್ದಿಯೂ ಕೂಡ ಗೊತ್ತಿಲ್ಲ. ರಾಮಚಂದ್ರನಿಗೆ ರಾಜ್ಯಾಭಿಷೇಕವೇ, ಯುವರಾಜ್ಯಾಭಿಷೇಕವೇ? ಅರೆ ಎಂಥ ಸಂತೋಷ ಸುದ್ದಿ ಹೇಳಿದೆ ಮಂತಾರೆ. ತೆಗೆದುಕೊ ಅಂತ ತಿಳ್ಕೊಂಡಂತೇಳಿ ಕೈ ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ಅವಳು ಕೊರಳಲ್ಲಿ ಹಾಕಿದ್ದಾಳೆ. ಅವಳು ತೆಗೆದು ಬಿಸಾಕಿದ್ದ. ಬುದ್ಧಿ ಇಲ್ಲ ಕೈ ನಿನಗೆ? ಏನು ಬುದ್ಧಿ ಇಲ್ಲ? ನಿನ್ನ ಮಗನನ್ನು ಬಿಟ್ಟು ಯುವರಾಜ ಪದ ಅಭಿಷೇಕ ಮಾಡ್ತಾ ಇದ್ದಾರಲ್ಲ, ಇದನ್ನು ನೀನು ಅವಕಾಶ ಯಾಕೆ ಕಳೆದುಕೊಳ್ತೆ? ಒಳ್ಳೆಯದು, ನನಗೆ ಭರತ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಬೇಕಾಗಿರ್ತಕ್ಕಂಥವರೇ. ಅದರಲ್ಲಿ ಕೂಡ ರಾಮ ಅವನಕ್ಕಿಂತ ಶ್ರೇಷ್ಠ ಯುವರಾಜ ಪಟ್ಟಕ್ಕೆ ಅಧಿಕಾರಿ ಮತ್ತೆ ಯಾರಿದ್ದಾರೆ? ಮೂರ್ಖ ಕೈಕೇಯಿ, ನಿನ್ನ ಸವತಿ ರಾಜನ ಯುವರಾಜನ ತಾಯಿ ಆಗ್ತಾಳೆ. ನಾಳೆ ಅವಳ ಅಹಂಕಾರದಿಂದ ಮೆರೆಯುವಾಗ ನಿನ್ನ ಕಡೆಗೆ ಜನರು ಲಕ್ಷ್ಯ ಕೊಡೋದಿಲ್ಲ. ಆ ತಿರಸ್ಕಾರಕ್ಕೆ ನೀನು ತಯಾರಿದ್ದೀಯಾ? ಅಪಮಾನಕ್ಕೆ ತಯಾರಿದ್ದೀಯಾ? ವಿಚಾರ ಮಾಡು. ಈಗಲೇ ರಾಜ ನಿನಗೆ ಸುದ್ದಿ ತಿಳಿಸಿಲ್ಲ, ಇಗ್ನೋರ್ ಮಾಡಿದ್ದಾನೆ. ನಾಳೆ ರಾಮರಾಜ ಆದಮೇಲೆ ನಿನ್ನನ್ನು ಯಾರು ಕೇಳೋರು? ಇದು ನಿನ್ನ ಅಸ್ತಿತ್ವದ ಚಿಂತೆ, ಅಸ್ತಿತ್ವದ ವಿಚಾರ ಮಾಡು. ದುಷ್ಟರ ಸಹವಾಸ ಯಾವಾಗಲೂ ಬಹಳ ಕೆಟ್ಟದ್ದು. ಇವಳ ಮಾತಿನಿಂದ, ಅವಳ ಸಹವಾಸದಿಂದ ಕೈಕೆಯ ಮನಸ್ಸು ಕರಗಿದೆ.
ಅಂತ ಇದ್ದಾಳೆ. ಹೌದು, ನನಗ್ಯಾಕೆ ಸುದ್ದಿಯನ್ನು ಹೇಳಲಿಲ್ಲ? ಇನ್ನು ರಾಜನ ತಾಯಿ ಕೌಸಲ್ಯ ಆದರೆ ಮೊದಲೇ ಹಿರಿರಾಣಿ ಅಂತೇಳಿ ಬೀಗ್ತಾ ಇರ್ತಾಳೆ. ಇನ್ನೂ ಅಹಂಕಾರಕ್ಕೊಳಗಾಗಿ ನಾನು ಮಾತಾಡ್ತಾ ಇದ್ದರೆ ಇಷ್ಟೆಲ್ಲ ಅಪಮಾನ ಮಾಡಿಕೊಂಡು ನಾನು ಇರಬೇಕೆ? ಇದು ಸರಿಯಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹೋಗಂತೇಳಿ ಮಂತ್ರ ಕಳಿಸ್ಕೊಟ್ಟು ತನ್ನ ಕಟ್ಟಿದ ಕೂದಲನ್ನು ಬಿಚ್ಚಿದ್ದಾಳೆ. ಯಾವುದೋ ಹಳೆ ಬಟ್ಟೆಯನ್ನು ಉಟ್ಕೊಂಡಿದ್ದಾಳೆ. ಮೈಯಲ್ಲಿರ್ತಕ್ಕಂಥ ಆಭರಣಗಳನ್ನೆಲ್ಲ ಕೈಯಲ್ಲಿ ಬಂದು ಅದು ಇದಕ್ಕೆಲ್ಲ ತೆಗೆದು ಎಸೆದು ಬಿಟ್ಟಿದ್ದಾಳೆ. ಕ್ರೋಧಾಗಾರದಲ್ಲಿ ಹೋಗಿ ಒಂದೇ ಸವನೆ ಅಳುತ್ತಾ ಇದ್ದಾಳೆ. ಮಧ್ಯಾಹ್ನದಲ್ಲೇ ವ್ಯವಸ್ಥೆ ಮಾಡಿ ತನ್ನ ಪ್ರೀತಿ ಹೆಂಡತಿಗೆ ತಾನೇ ಈ ಸುದ್ದಿಯನ್ನು ಮುಟ್ಟಿಸ್ಬೇಕು ಅಂತೇಳಿ ದಶರಥ ಕೈಕೇಯಿ ಮನೆ ಬರುವಷ್ಟರಲ್ಲಿ ಸಾಯಂಕಾಲವಾಗಿತ್ತು. ಬರ್ತಾನೆ, ಯಾಕೋ ಮನೆ ಶೂನ್ಯ ಕಾಣಿಸ್ತಾ ಇದೆ. ದಾಸಿಯರು ಮುಖ ಎತ್ತಿ ಮಾತನಾಡ್ತಾ ಇಲ್ಲ, ಬರೀ ರಾಜ ಬನ್ನಿ ಅಂತ ಇಷ್ಟೇ ಅಂದರು. ಕೊನೆಗೆ ಕೇಳ್ತಾನೆ, ಎಲ್ಲಿ ಕೈ ರೂಮ್ನಲ್ಲಿ ಕಾಣಿಸ್ತಾ ಇಲ್ಲಲ್ಲ? ಆಗ ಮಂತರ ಹೇಳ್ತಾಳೆ, ಅವಳು ಕ್ರೋಧಾಗಾರದಲ್ಲಿದ್ದಾಳೆ. ನನ್ನ ಪ್ರಿಯ ಪತ್ನಿ ಕೈಕೇಯಿಗೆ ಕ್ರೋಧ, ಸಿಟ್ಟು ಬರಲಿಕ್ಕೆ ಕಾರಣವೇನು? ದಶರಥ ಒಂದಿದ್ದಾನೆ, ನೋಡ್ತಾನೆ, ನಿರಾಭರಣ ಸುಂದರಿ ನೆಲದ ಮೇಲೆ ಅಂಗಾತ ಬಿದ್ದು ಒಂದೇ ಸಮನೆ ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ದಶರಥ ಸಮಾಧಾನ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದ. ಏನಾದರೂ ಸಮಾಧಾನ ಮಾಡಿ ಸಾಯಂಕಾಲದಿಂದ ರಾತ್ರಿ 9 ಆಯಿತು, 10 ಆಯಿತು, ಊಟ ಮಾಡಿ ಅಳಿಕೋದು ಕೈ ಎಷ್ಟೊತ್ತು ಅಳ್ತೀಯ? ಏನಾದ್ರು ಹೇಳು. ನಾನು ಹೇಳೋದಿಲ್ಲ ಅಂತ ತಿಳ್ಕೊಂಡಂತ ಇದ್ರು ಮಗ್ಗಲು ಮೊದಲು ಮಾಡ್ತಾ ಇದ್ಲು. ಕೊನೆಗೆ ದಶರಥ ಹೇಳ್ತಾನೆ, ಏನಿದೆ ನಿನ್ನ ಮನಸ್ಸಿನಲ್ಲಿ? ನಾನು ತಪ್ಪದೇ ಪೂರ್ಣ ಮಾಡ್ತೇನೆ, ಯಾಕೆ ನಿನಗೆ ಈ ರೀತಿಯಾಗಿರ್ತಕ್ಕಂಥ ದುಃಖ? ಏನು ಹೇಳು ಹೇಳು ಅಂದಾಕ್ಷಣಕ್ಕೆ ಈ ಮಾತಿಗೋಸ್ಕರ ಕಾಯ್ತಾ ಇದ್ಲು ಕೈ ಎದ್ದು ಕೂತ್ಕೊಂಡಿದ್ದಾಳೆ. ನನ್ನ ಮಾತನ್ನು ನಡೆಸ್ತೀರಾ? ಮೊದಲು ಹೇಳಿ, ನಾನು ಅಪಮಾನ ಯಾಕೆ ಮಾಡಿದೆ? ಇಲ್ಲ, ನಾನೇನು ಅಪಮಾನ ಮಾಡಿಲ್ಲ. ಹಾಗಾದರೆ ರಾಮನಿಗೆ ಯುವರಾಜ್ಯಾಭಿಷೇಕದಲ್ಲಿ ಕೂಡಿಸೋ ಸುದ್ದಿ ನನಗೆ ಕೇಳಲಿಲ್ಲ? ಇಲ್ಲ, ನಾನೇ ಬಂದು ಹೇಳಬೇಕು ಅಂತ ತಿಳ್ಕೊಂಡಂತೇಳಿ ಯಾರ ಕಡೆಯಿಂದ ಹೇಳಿ ಕಳಿಸ್ಲಿಲ್ಲ. ನೋಡೋಣ, ನಾನೇ ಹೇಳಲಿಕ್ಕೆ ಬಂದಿದ್ದೇನೆ. ಇಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ. ನನ್ನ ಇಚ್ಛೆ ನೀವು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ದಶರಥ ಅಂತಾನೆ ಏನೇ ಇಚ್ಛೆಯಲ್ಲಿ ಪೂರೈಸ್ತೇನೆ, ಚಿಂತೆ ಮಾಡಬೇಡ. ಆದರೆ ತನ್ನ ಹೆಂಡತಿ ಭೀಕರವಾದ ಬೇಡಿಕೆಯನ್ನು ಎದುರಿಡ್ತಾಳೆ ಅಂತ ಪಾಪ ಅವನಿಗೂ ಗೊತ್ತಿಲ್ಲ. ಆಗ ಕೈ ಎತ್ತು ಕೂತ್ಕೊಂಡು ದಶರಥನ ಬದಿಯಲ್ಲಿ ಬಂದಿದ್ದಾಳೆ, ಕೂತ್ಕೊಂಡಿದ್ದಾಳೆ. ಪತಿದೇವ, ಹಿಂದಕ್ಕೆ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಸಹಾಯಕರಾಗುವುದಾಗ ನಿಮ್ಮ ರಥದ ಗಾಲಿಯಲ್ಲಿರ್ತಕ್ಕಂಥ ಆ ಅಚ್ಚು ಅದು ಕಿತ್ತಿ ಹೋಗಿತ್ತು, ಗಾಲಿ ಬೀಳೋದಷ್ಟಿತ್ತು. ಅದರಲ್ಲಿ ನಾನು ಬೆರಳನ್ನು ಹಾಕಿ ನಾನು ಆಗ ಸಂದರ್ಭದಲ್ಲಿ ನಾನು ಅದರಲ್ಲಿ ಬೆರಳನ್ನಿಟ್ಟಿದ್ದೆ, ನಿಮ್ಮ ರಥ ಕೆಳಗೆ ಬೀಳಲಿಲ್ಲ.
ದೇವತೆಗಳ ಮೇಲೆ ವಿಜಯವನ್ನು ಸಂಪಾದಿಸಿದ್ರಿ. ಈ ಕಡೆಯಲ್ಲಿ ನನ್ನ ಮಾತು ನಿಮ್ಮ ಜೊತೆ ಕೂತ್ಕೊಂಡು ನನ್ನ ಮಾತು ಕಳಿಸ್ತಾ ಇಲ್ಲ. ನೋಡಿದರೆ ನಾನು ಮೂರ್ಛಿತಳಾಗಿರ್ತೇನೆ. ನೋಡ್ತಾರೆ ನನ್ನ ಬೆರಳು ಆ ರಥದ ಅದಕ್ಕೆ ಅಣಿಯಂತೂ ಕೂಡ ಕರೀತಾರೆ. ಆ ರಥದ ಮಧ್ಯದಲ್ಲಿರ್ತಕ್ಕಂಥ ರಥ ಹೊರಗೆ ಬೀಳಬಾರ್ದು ಅಂತಕೊಂಡು ಹಾಕಿರ್ತಕ್ಕಂಥ ಆ ಮೊಳೆ ಕಬ್ಬಿಣದ ಆ ಭಾಗ ಅದು ಲೂಸಾಗಿ ಬಿದ್ದೋಗ್ಬಿಟ್ಟು ಇವಳ ಬೆರಳು ರಥ ತಿರುಗಿ ಚರ್ಮ ಎಲ್ಲ ಕಿತ್ತಿ ಕೇವಲ ಎಲುಬು ಮಾತ್ರ ಅಲ್ಲಿ ಸಿಕ್ಕೊಂಡಿತ್ತು. ದಶರಥ ಸಾವಕಾಶವಾಗಿ ಬಿಡಿಸಿದ್ದಾನೆ, ಶೈತ್ಯೋಪಚಾರ ಮಾಡಿದ್ದಾನೆ. ಎದ್ದು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನೆ, ಕೈಕೇಯಿ ನಿನ್ನಿಂದ ನನ್ನ ಪ್ರಾಣ ಉಳಿತು, ಭಾಳ ಸಂತುಷ್ಟನಾಗಿದ್ದೇನೆ, ಏನು ಬೇಕಾದ 2 ವರಗಳನ್ನು ಬೇಡು ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ದ. ಭಾವಪರವಶರಾಗಿ ನಾವು ನಮ್ಮವರಿಗೆ ಏನು ಬೇಕಾದ ಕೇಳಿ ಅಂತ ತಿಳ್ಕೊಂಡಂತೇವೆ, ಅದಕ್ಕಿಂತ ಮೊದಲು ಭಾಳ ವಿಚಾರ ಮಾಡಬೇಕು. ಆಗ ಮಾತು ಕೊಟ್ಟಾಯಿತು. ಕೈಕೆ ಹೇಳ್ತಾಳೆ, ಹಾಗಾದ್ರೆ ಒಂದು ಕೆಲಸ ಮಾಡಬೇಕು, ಈ ರಾಜ್ಯಾಭಿಷೇಕ ನಿಲ್ಲಬೇಕು. ನನ್ನ ಮಗನಾದಂಥ ದಶರಥ ರಾಜನಾಗಬೇಕು, ಯುವರಾಜನಾಗಬೇಕು, ಭರತ ಯುವರಾಜನಾಗಬೇಕು. 14 ವರ್ಷ ರಾಮ ಕಾಡಿಗೆ ಹೋಗಬೇಕು, ನನ್ನ ವರವನ್ನು ಪೂರೈಸಿ ಅಂತ ತಿಳ್ಕೊಂಡು ಅಂತೇಳಿ ಆಗ್ರಹ ಮಾಡಿದ್ದಾಳೆ. ದಶರಥನಿಗೆ ತನ್ನ ತಲೆ ಮೇಲೆ ಪರ್ವತ ಬಿದ್ದ ಅಂತೆ ಭಾಸ, ಮೂರ್ಛಿತನಾಗಿದ್ದಾನೆ. ಸಾವಕಾಶಕ್ಕೆ ಎದ್ದು ಕೂತ್ಕೊಳ್ತಾನೆ. ಕೈಕೈ ಇದನ್ನು ಬಿಡು, ಈ ವರವನ್ನು ಕೇಳಬೇಡ ಅಂತ ತಿಳ್ಕೊಂಡು ಕೇಳುತ್ತಾಳೆ. ನಿನ್ನ ಮಗನಿಗೆ ಯುವರಾಜನನ್ನಾಗಿ ಮಾಡ್ತೇನೆ, ಆದರೆ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸ್ಬೇಡ. ಇದೊಂದಾದ್ರೆ ನನ್ನ ಮಾತನ್ನ ಕೇಳು. ದಶರಥ ಬೇಡ್ಕೊಂಡಿದ್ದಾನೆ, ಅವಳಿಗೆ ಬೇಕಾದರೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ, ಸಿಟ್ಟು ಮಾಡಿದ್ದಾನೆ. ಏನಾದರೂ ಕೂಡ ಕೈಕೇಯಿಯ ಬಯಕೆ ಪೂರ್ತಿ ಆಗಲಿಲ್ಲ, ಮನಸ್ಸು ಕರಗಲಿಲ್ಲ. ದಶರಥ ಅವ್ರ ಕಾಲಿಗೆ ಬೀಳ್ತಾನೆ, ಕೈಕೇಯಿ ಮನಸ್ಸು ಕರಗಲಿಲ್ಲ. ಈ ನಾಟಕ ಸಾಯಂಕಾಲ 7ಕ್ಕೆ ಪ್ರಾರಂಭ ಆದದ್ದು, ಬೆಳಗ್ಗೆ 4 ಗಂಟೆವರೆಗೂ ನಡೆದಿತ್ತು. ಮಧ್ಯದಲ್ಲಿ ಎಚ್ಚರಗೊಳ್ತಾ ಇರತಕ್ಕಂಥ ದಶರಥ ಎಚ್ಚರವಾದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಮತ್ತೆ ರಾಮ 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 ಅಂತಂತಾನೆ, ಮತ್ತೆ ಮೂರ್ಛಿತನಾಗ್ತಾನೆ. ಬೆಳಿಗ್ಗೆ 4 ಗಂಟೆಗೆ ಮಂತ್ರಿಯಾದ ಸುಮಂತು ರಾಜನನ್ನು ಕರೆಯೋದಕ್ಕೋಸ್ಕರ ಬಂದಿದ್ದಾನೆ. ಯಾಕೆ ಬೇಗ ಸ್ನಾನ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ರಥಾಭಿಷೇಕ ಇವೆಲ್ಲ ವ್ಯವಸ್ಥೆ ಆಗಬೇಕು. ಇಲ್ಲಿ ಬಂದು ನೋಡ್ತಾನೆ, ಒಂದೇ ದಿವಸದಲ್ಲಿ ದಶರಥ 100 ವರ್ಷದ ಮುದುಕನಂತೆ ಆಗಿಬಿಟ್ಟಿದೆ. ಕಣ್ಣೆಲ್ಲ ಕೆಂಪಗಾಗಿದೆ, ಕೂದಲೆಲ್ಲ ಹರಡಿದೆ, ಮುಖದಲ್ಲಿರ್ತಕ್ಕಂಥ ಕಳೆ ಹೊರಟೋಗಿದೆ. ಆ ಕಾಲದಲ್ಲಿ ಸುಮಂತವನಿಗೆ ಆಶ್ಚರ್ಯವಾಗ್ತಿ, ಏನೋ ಘಟನೆ ನಡೆದಿದೆ. ಆ ಕೈಕೇಯಿ ಹೇಳ್ತಾಳೆ, ಈಗಲೇ ಹೋಗಿ ರಾಮನಿಗೆ ಬರಲಿಕ್ಕೆ ಹೇಳು ಅಂತ ತಿಳ್ಕೊಂಡ. ದಶರಥ ಬೇಡ ಬೇಡ ಅಂತ ಇದ್ದಾನೆ, ಕರೆಸಿದ್ದಾಳೆ. ರಾಮ ಸುಮಂತ ಸೂಚನೆ ಮಾಡಿದ ಕ್ಷಣಕ್ಕೆ ಓಡಿ ಬಂದಿದ್ದಾನೆ. ಮೂರ್ಛಿತನಾದ ತನ್ನ ಅಪ್ಪನ ನೋಡಿ ಬಹಳ ದುಃಖ ಅನುಭವಿಸಿದ್ದಾನೆ, ಅಂದರೆ ವ್ಯಕ್ತಪಡಿಸಿದ್ದಾನೆ. ಶಂಖೋದಕವನ್ನು ಪ್ರೋಕ್ಷಣೆ ಮಾಡ್ತಾನೆ.
ಶೈತ್ಯೋಪಚಾರದಿಂದ ದಶರಥ ಎಚ್ಚರಗೊಳ್ತಾನೆ. ಎದುರಿಗೆ ರಾಮ, ರಾಮ ಇದನ್ನು ಎದುರಿಗೆ ನಿಲ್ಬೇಡ, ಹೋಗು, ಬದಿಗೋಗು, ಬದಿಗೋಗು. ಅವನದೇನು, ರಾಮ ಎದುರಿಗಿದ್ರೆ ನನ್ನ ಬಾಯಿಯಿಂದ ವನವಾಸಕ್ಕೆ ಹೋಗುವಂತ ಎಲ್ಲಿ ಬರ್ತದಂತ, ನನ್ನ ಕಣ್ಣೆದುರಿಗಿರಬೇಡ, ಎದ್ದೋಗು. ರಾಮ ಅಂತಾನೆ, ನಮ್ಮ ತಂದೆ ಎಷ್ಟೇ ಕ್ರೂರನಾದ, ನನ್ನ ಬಗ್ಗೆ ಎಷ್ಟೇ ಕಠೋರನಾದ, ನಾನು ಬಂದರೆ ಓಡಿ ಬಂದು ಅಪ್ಕೊಳ್ತಾ ಇದ್ದ, ಕೂತ್ಕೊತ ಇದ್ದ, ಮೈ ದಡುತ್ತಿದ್ದ. ಈಗ ಹೋಗಬೇಡ ಹೋಗಬೇಡ ಅಂತ ಇದ್ದ, ನಾನು ಎದುರಿಗಿಂದ ಹೋಗ್ಬಿಡು ಅಂತ ಅಂತ ಇದ್ದ. ಏನಾಯಿತು? ಮೂರ್ಛಿತನಾಗ್ತಾನೆ. ಕೈಗೆ ಕೇಳ್ತಾನೆ, ಏನು ಅಮ್ಮ ಅಂಥ ಸಂದರ್ಭ ಏನು ನಡೀತು? ನಮ್ಮಪ್ಪನಿಗೆ ಈ ರೀತಿ ಸ್ಥಿತಿ ಯಾಕೆ ಬಂದಿದೆ? ಯಾಕೆ ಹೇಳ್ತಾ ಇದ್ದಾನೆ? ಏನು ಬೇಕಾಗಿದೆ ಅವನಿಗೆ? ಕೈ ಹೇಳ್ತಾಳೆ, ನಾ ಯಾಕೆ ಹೇಳಿ? ನಿಮ್ಮಪ್ಪ ಎದ್ಮೇಲೆ ಕೇಳಿ. ಇಲ್ಲ ತಾಯಿ, ಹೇಳು. ನೋಡು, ಹಿಂದಕ್ಕೆ ಬೇಕಾದ 2 ವರಗಳನ್ನು ಕೇಳು ಅಂತ ನಿಮ್ಮಪ್ಪ ಹೇಳಿದ. ನಾನೀಗ 2 ವರವನ್ನು ಕೇಳಿದ್ದೇನೆ. ಒಂದು ವರದಿಂದ ಭರತ ಯುವರಾಜನಾಗಬೇಕು, ಇನ್ನೊಂದು ವರದ ಪ್ರಕಾರ ನೀನು 14 ವರ್ಷ ಕಾಡಿಗೆ ಹೋಗಬೇಕು, ಹೆಂಡತಿಯನ್ನು ಕಟ್ಕೊಂಡು ಅಂತ ತಿಳ್ಕೊಂಡಂತೆ. ಇಲ್ಲ ತಾಯಿ, ಅಪ್ಪ ಹೇಳುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಪ್ಪನಿಗೆ ಈ ರೀತಿಯಾಗಿದೆ? ನನ್ನನ್ನು ಕಂಡು ಅಪ್ಪಿಕೊಳ್ತಕ್ಕಂಥ ಅಪ್ಪ ದೂರ ಹೋಗುವಂತ ಇದ್ದಾನೆ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಇಲ್ಲ, ನಿಮ್ಮಪ್ಪನಿಗೆ ಏನೋ ಒಂದು ಕೇಳಿದ್ದೇನೆ, ಕೊಡಲಿಕ್ಕೆ ಸಂಕೋಚ ಪಡ್ತಾ ಇದ್ದಾನೆ. ಏನು ಕೇಳಿದ್ದೆ ತಾಯಿ, ಹೇಳು. ನಮ್ಮಪ್ಪನ ಆಗದೆ ನಾನು ಮಾಡಿಕೊಡ್ತೇನೆ. ಕೈ ಹೇಳ್ತಾನೆ, ನಾನ್ಯಾಕೆ ಹೇಳಲಿ? ನನ್ನ ಮಾತನ್ನು ನೀನು ಆಗೋದಿಲ್ಲ ಅಂತಂದರೆ ನನಗೆ ಅಪಮಾನ ಆಗ್ತದೆ. ನಾನು ನಿನಗೆ ಹೇಗೆ ಹೇಳಲಿ? ರಾಮಚಂದ್ರ ಎದ್ದು ನಿಲ್ತಾನೆ. ಅಪ್ಪನನ್ನು ಎದ್ದು ಸಾವಕಾಶವಾಗಿ ಮತ್ತೆ ಮಂಚದ ಮೇಲೆ ಮಲಗಿಸ್ತಾನೆ. ಅಮ್ಮ, ಚಿಕ್ಕಮ್ಮ, ಹೇಳು. ರಾಮೋದ್ಯುರ್ ನಾಭಿಭಾಷತೆ. ರಾಮ ಒಮ್ಮೆ ಮಾತು ಕೊಟ್ಟ ಅಂತಿಕೊಂಡಂತಂದ್ರೆ ಅದನ್ನು ಎಂದಿಗೂ ಇಲ್ಲ ಅಂತ ಅನ್ನೋದಿಲ್ಲ. ನಡೆದ ಘಟನೆ ಹೇಳ್ತಾಯಿ. ಒಟ್ಟು ನನ್ನ ಅಪ್ಪ ಸಮಾಧಾನ ಪಟ್ಟರೆ ಸಾಕು. ಆಗ ಕೈ ಹೇಳ್ತಾಳೆ, ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ನಿಮ್ಮಪ್ಪನಿಗೆ ನಾನು ಸಹಾಯ ಮಾಡಿದ್ದರಿಂದ ಅವನು ನನಗೆ 2ವನ್ನು ಕೊಟ್ಟಿದ್ದ. ಈಗ 1 ವರದಿಂದ ನೀನು 14 ವರ್ಷ ವನವಾಸ ಹೋಗಬೇಕು, ನನ್ನ ಮಗ ಭರತ ರಾಜನಾಗಬೇಕು ಅಂತೇಳಿ ಕೇಳ್ಕೊಂಡಿದ್ದೇನೆ. 2ನೇ ವರ. ಅದನ್ನು ಕೇಳಿ ನಿಮ್ಮಪ್ಪ ಮೂರ್ಛಿತನಾಗ್ತಾ ಇದ್ದಾನೆ. ಎಲ್ಲಿ ನಿನಗೆ ಹೇಳಬೇಕಾಗ್ತದೆ ಅಂತಕೊಂಡಂತ ಹೋಗು ಅಂತಂತ ಇದ್ದಾನೆ. ರಾಮಚಂದ್ರ, ಅಮ್ಮ ಇಷ್ಟೇನಾ? ಇಂಥ ಸಣ್ಣ ಮಾತನ್ನು ನಾನು ನಡೆಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂತೀಯ? ನಿನ್ನ ಮಗನನ್ನು ಕರೆಸು, ರಾಜನನ್ನಾಗಿ ಮಾಡು. ನಾನು ಕಾಡಿಗೆ ಹೋಗ್ತೇನೆ. ರಾಮ, ಈಗಲ್ಲ, ಈಗಿಂದಿಗೆ ಬೆಳಿಗ್ಗೆ ಆಗದ ಕ್ಷಣಕ್ಕೇನೆ ಸೂರ್ಯೋದಯಕ್ಕೆ ನೀನು ಕಾಡಿಗೆ ಹೊರಟಿರಬೇಕು. ದಶರಥ ಯಾವಾಗ ಬರ್ತಾನೋ, ಭರತ ಯಾವಾಗ ಬರ್ತಾನೋ ಬರಲಿ. ಅಂದಾಕ್ಷಣಕ್ಕೇನು ರಾಮ ಆಗಲಿ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಹೋಗಿ ನಾನು ಹೇಳಿ ಬರ್ತೇನೆ, ವಾಪಸ್ ಬಂದು ದರ್ಶನ ತೆಗೆದುಕೊಂಡೆ ನಾನು ಕಾಡಿಗೆ ಹೋಗ್ತೇನೆ ಅಂತ ರಾಮಚಂದ್ರ ಹೊರಟಿದ್ದಾನೆ. ಇಷ್ಟರಲ್ಲಿ ಲಕ್ಷ್ಮಣ ಎದುರಾಗ್ತಾನೆ. ಏನಣ್ಣ, ಅಭಿಷೇಕದ ವೇಳೆ ಮೀರ್ತಾ ಇದೆ, ಇಲ್ಲೇನು ಮಾಡ್ತಾ ಇದ್ದೆ? ಅಪ್ಪನೇ ಕರ್ಕೊಂಬರಲಿಲ್ಲ. ರಾಮ ನಡೆದ ವಿಷಯ ಹೇಳ್ತಾನೆ.
ಏನು ಹೇಳಿದ್ಲು ಚಿಕ್ಕಮ್ಮ? ನೀನು ಕಾಡಿಗೆ ಹೋಗ್ಬೇಕಂತೆ? ನಮ್ಮಪ್ಪನೇ ನಿಂಗೆ ಹೇಳಿದ್ನೆ. ಈ ಮುದುಕಿ ಇದೆ ಅದಕ್ಕೆ ಭಾಳ ಆಯಿತು. ರಾಮ, ನನಗೆ ಸ್ವಲ್ಪ ಅನುಮತಿಯನ್ನು ಕೊಡು. ಇವರಿಬ್ಬರನ್ನು ಕಾರಾಗೃಹದಲ್ಲಿ ಇಟ್ಟು ನಿನ್ನನ್ನು ರಾಜನನ್ನಾಗಿ ಮಾಡ್ತಾನೆ. ಭರತ ಏನು ಮಾಡ್ತಾನೆ ನೋಡೋಣ. ರಾಮ ಹೇಳ್ತಾನೆ, ಅರ್ಜುನ ಸಿಟ್ಟು ಕಡಿಮೆ ಮಾಡು. ಸಿಟ್ಟಿನಿಂದ ಭಾಳ ತಪ್ಪು ಕೆಲಸ ಆಗ್ತದೆ. ಇಲ್ಲಿ ಪ್ರಶ್ನೆ, ನಾನು ಕಾಡಿಗೆ ಹೋಗೋದು, ಭರತ ರಾಜನಾಗೋದು ಇದು ಮಹತ್ವಪೂರ್ಣವಲ್ಲ. ನಮ್ಮ ಅಪ್ಪ ಕೊಟ್ಟ ವಚನ ಸತ್ಯವಾಗಬೇಕು. ನಮ್ಮ ಅಪ್ಪ ನಮ್ಮ ಚಿಕ್ಕಮ್ಮನಿಗೆ ಮಾತನ್ನು ಕೊಟ್ಟಿದ್ದಾನೆ. ಅದು ನಡೆಯದೇ ಇದ್ದರೆ ನಮ್ಮಪ್ಪ ಮಾತು ಕೊಟ್ಟು ಬಿಟ್ಟವನು ಅಂತೇಳಿ ರಘುಕುಲಕ್ಕೆ ಅನಾನುಕೂಲವಾಗಿರ್ತಕ್ಕಂಥ ವ್ರತವನ್ನು ಮುರಿದಂತೆ ಆಗ್ತದೆ. ಮುಂದೆ ಈ ಬಗ್ಗೆ ನಮ್ಮ ವಂಶದ ಬಗ್ಗೆ ಕವಿಗಳು ಈ ರೀತಿಯಾಗಿ ಬರೀತಾರೆ. ರಘುಕುಲ ರೀತ ಸದಾಚಲಿಯಾಯಿ ಪ್ರಾಣ ಜಾಹಿ ಬರು ಬಚನನ ಜಾಹಿ. ಆದ್ದರಿಂದ ನಿನ್ನ ಕ್ರೋಧ ಕಡಿಮೆ ಮಾಡು. ನಾನು ನಮ್ಮ ಅಮ್ಮನಿಗೆ, ಹೆಂಡತಿಗೆ, ಸೀತಾದೇವಿಗೆ ಹೇಳಿ ಬಂದುಬಿಡ್ತೇನೆ. ಲಕ್ಷ್ಮಣ ಅಡ್ಡ ಬೀಳ್ತಾನೆ. ಹೋಗೋದಿದ್ರೆ ನನ್ನ ಮೇಲೆ ನಾನು ಕೊಂದು ಮುಂದೆ ಹೋಗು, ಹಾದು ಬಿಡೋದಿಲ್ಲ. ಇಲ್ಲ, ನಿನ್ನ ಜೊತೆ ನಾನು ಕರ್ಕೊಂಡು ಹೋಗು. ರಾಮ, ಆಯ್ತಪ್ಪ, ನಿಮ್ಮ ಅಮ್ಮನ ಕಳ್ಕೊಂಡು ಅಂತಿಕೊಂಡು ಅಂತೇಳಿ ಕಳಿಸಿ ಶ್ರೀ ರಾಮಚಂದ್ರ ಸೀತೆ ಇದ್ದಲ್ಲಿ ಬರ್ತಾನೆ. ಅವರಿಬ್ಬರಲ್ಲಿ ಏನು ಮಾತನಾಡಿತು, ಯಾವ ರೀತಿಯಾಗಿ ಸೀತಾದೇವಿ ರಾಮನಿಗೆ ಒಪ್ಪಿಸಿದ್ಲು, ಮುಂದೆ ಯಾವ ಘಟನೆಗಳು ನಡೆದು, ಇದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಹೇಳುವ ಭರದಲ್ಲಿ ಸಮಯದ ಕಡೆ ಲಕ್ಷ್ಯ ಹೋಗಲಿಲ್ಲ. ಅರ್ಧ ಸಮಯಕ್ಕಿಂತ ಹೆಚ್ಚಾಗಿದೆ. ಇರಲಿ, ಹೇಗಾದರೂ 22ನೇ ತಾರೀಕಿಗೆ ಇದನ್ನು ಮಂಗಳ ಮಾಡಿ ಸಮಾಪ್ತಿಗೊಳಿಸಬೇಕಲ್ಲ. ಈಗ ನಾನು ದ್ರೌಪದಿ ದೇವಿಗೆ ಪ್ರಾರ್ಥನೆ ಮಾಡ್ತೇನೆ. ದ್ರೌಪದಿ ದೇವಿ ಆತ್ಮಕಥೆಯನ್ನು ಮುಂದುವರಿಸು ಅಂತ ತಿಳ್ಕೊಂಡಂತ. ನಾನು ಬಂದಿದ್ದೇನೆ, ನಾನು ದ್ರೌಪದಿ. ಇಷ್ಟರವರೆಗೂ ರಾಮನ ಕಥೆ ಕೇಳ್ತಾ ಇದ್ರಲ್ಲ, ಈಗ ನಮ್ಮ ದುರಂತದ ಕಥೆಯನ್ನು ಕೇಳಿ. ನನ್ನ ದುರಂತ ಅಲ್ಲ, ನಾನು ಅವತರಿಸಿದ ತವರ ಮನೆಯ ದುರಂತವನ್ನು ಕೇಳಿ. ದ್ರೋಣಾಚಾರ್ಯರ ಈ ಆಧಿಪತ್ಯದಲ್ಲಿ ಸಂಪೂರ್ಣ ನನ್ನ ಕುಟುಂಬ ನಾಶವಾಯಿತು. ನನ್ನ ಅಣ್ಣ, ತಮ್ಮ, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಕೂಡ ಹೊರಟೋಗಿದ್ದಾರೆ ಯುದ್ಧ ಭೂಮಿಯಲ್ಲಿ. ಎಲ್ಲರೂ ದ್ರೋಣರ ಬಾಣಕ್ಕೆ ಬಲಿಯಾಗಿದ್ದಾರೆ. ಎದ್ದು ಒಬ್ಬ ಅಪ್ಪನೂ ಹೋದ. ಭಾಳ ದುಃಖ ವ್ಯಕ್ತಪಡಿಸ್ಬೇಕಲ್ಲ. ನನಗೆ ಗೊತ್ತಿದೆ ಇದೆಲ್ಲೂ ಪರಮಾತ್ಮ ನಾಟಕದ ಒಂದು ಭಾಗ ಅಂತ ತಿಳ್ಕೊಂಡು ಅಂತೇಳಿ. ಅವರ ಆಯುಷ್ಯ ಮುಗೀತು, ಅವ್ರು ಹೋದರು, ಯಾಕೆ ದುಃಖ ಪಡಲಿ ಅಂತ ಅನ್ಬೋದು. ಆದರೂ ಜಗತ್ತಿಗೆ ಸ್ವಲ್ಪ ತೋರಿಸ್ಬೇಕಲ್ಲ, ಲೋಕ ವಿಡಂಬನೆ ಮಾಡಬೇಕಲ್ಲ. ನಾವು ಸಾಮಾನ್ಯ ಮನುಷ್ಯರಂತೆ ಅಂತನ್ನೋದು ಅಸುರರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಕೂಡ ದುಃಖಪಟ್ಟಂತೆ ತೋರಿಸಿದ್ದೇನೆ. ದ್ರೋಣಾಚಾರ್ಯರ ಮರಣ, ಭೀಷ್ಮಾಚಾರ್ಯ ಬಿದ್ದಾಗಲೇ ಕೌರವನ ಪರಾಜಯ ನಿಶ್ಚಯವಾಗಿತ್ತು. ದ್ರೋಣಾಚಾರ್ಯರ ಮರಣದ ಇನ್ನೂ ಪೂರ್ಣ ನಿಶ್ಚಯ ಮಾಡಿತು. ಅವತ್ತಿನ ದಿವಸ ಯುದ್ಧ ನಿಂತಂತಾಯಿತು. ಅಶ್ವತ್ಥಾಮಾಚಾರ್ಯ ಬಿಟ್ಟ ನಾರಾಯಣಾಸ್ತ್ರವು ವ್ಯರ್ಥವಾಯಿತು.
ಅಶ್ವತ್ಥಾಮನು ಪರಾಜಿತನಾದಂತೆ ಕೆಳಮುಖ ಮಾಡಿಕೊಂಡಿದ್ದಾನೆ. ಈ ಕಡೆಯಲ್ಲಿ ಶಿಬಿರಕ್ಕೆ ಬರೋ ದಾರಿಯಲ್ಲಿ ದೃಷ್ಟದ್ಯುಮ್ನನು ಸಾತ್ಯಕಿಯು ಎದುರಾಗ್ತದೆ. ಸಾತ್ಯಕಿ ಧೃತರಾಷ್ಟ್ರಮುನಿ ಅಂತಾನೆ, ದೃಷ್ಟದ್ಯುಮ್ನ ಶಸ್ತ್ರನ್ಯಾಸ ಮಾಡಿರ್ತಕ್ಕಂತಹ ದ್ರೋಣಾಚಾರ್ಯನ ಕೊಂದದ್ದು ಬಹಳ ದೊಡ್ಡ ಪಾಪ ಮಾಡಿದ್ದೆ. ತಮ್ಮ ಯೋಗದಿಂದ ಶರೀರ ಬಿಡ್ತಾನೆ ಇದ್ರು ಅವರು. ಆದರೂ ಬ್ರಾಹ್ಮಣನನ್ನು ಕೊಂದಿಯಲ್ಲ. ಅಂತಾನೆ, ನೀವು ಪಾಂಚಾಲರು ಎಂಥ ಪಾಪಿಗಳು ನೀವು. ಅತ್ತ ಭೀಷ್ಮನ ಪತನಕ್ಕೂ ಕೂಡ ನೀವೇ ಕಾರಣರಾದರೆ. ನಿನ್ನ ಅಣ್ಣ ಶಿಖಂಡಿ ಹೆಣ್ಣಾಗಿದ್ದರೂ ಕೂಡ ಹೆಣ್ಣು ಎದುರಿಗೆ ಬಂದರೆ ನಾನು ಶಸ್ತ್ರನ್ಯಾಸ ಮಾಡ್ತೇನೆ ಅಂತೇಳಿ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಗೊತ್ತಿದ್ದರೂ ಕೂಡ ಬೇಕಂತಲೇ ಮುಂದೆ ಹೋಗಿ ಆ ಭೀಷ್ಮ ಧನುಷ್ಯ ಬಾಣವನ್ನು ಬಿಡುವಂತೆ ಶಸ್ತ್ರನ್ಯಾಸ ಮಾಡುವಂತೆ ಮಾಡಿದೆಯಲ್ಲ. ಈಗ ಅಶ್ವತ್ಥಾಮ ಹತ ಅಂತ ತಿಳ್ಕೊಂಡಂತ ಹೇಳಿ ಏನೋ ಧರ್ಮರಾಜನ ಕಡೆಯಿಂದ ಕೃಷ್ಣ ಹೇಳಿಸಿದ. ಆಯಿತು, ಅವನು ಶಸ್ತ್ರನ್ಯಾಸ ಮಾಡಿ ಕೂತ್ಕೊಂಡಿದ್ದ, ನೀ ತಲೆ ಯಾಕೆ ಹಾರಿಸ್ಬೇಕಾಗಿತ್ತು? ಆ ಭೀಷ್ಮಾಚಾರ್ಯ ಬ್ರಾಹ್ಮಣನಿಗೆ ಕೊಂದದ್ದನ್ನು ನೋಡಿದರೆ ನನಗೆ ಇಷ್ಟು ಸಿಟ್ಟು ಬಂದಿದೆ, ನಿನ್ನ ತಲೆ ಪುಡಿ ಪುಡಿ ಮಾಡಬೇಕಂತ ಅನ್ನಿಸ್ತದೆ. ಮಹಾಪಾಪಿ, ಬ್ರಹ್ಮಹತ್ಯೆ ಮಾಡಿರ್ತಕ್ಕಂಥ ಮಹಾಪಾಪಿ ನೀನು. ನಿನ್ನನ್ನು ನೋಡಿದರೆ ನಾನು ಸ್ನಾನ ಮಾಡಬೇಕು, ಅಷ್ಟು ಅಪವಿತ್ರನಾಗಿದ್ದೀಯ ಅಂತ. ನನ್ನ ಗುರು ಅರ್ಜುನನ ಗುರು ದ್ರೋಣಾಚಾರ್ಯರು ನನಗೂ ಕೂಡ ಪರಮಗುರು ಆಗ್ತಾನೆ. ನನ್ನ ಗುರುವನ್ನು ಕೊಂದದ್ರಿಂದ ಸಾತ್ಯಕಿ ದೃಷ್ಟದ್ಯುಮ್ನ ನಿನಗೆ ಭಾಳ ಬೈತೇನೆ ಅಂತ ತಿಳ್ಕೊಂಡಿದ್ದ. ಆಗ ಅಷ್ಟರಲ್ಲಿ ಕೃಷ್ಣ ಅಲ್ಲಿಗೆ ಬರ್ತಾನೆ, ಅರ್ಜುನ ಅಲ್ಲಿಗೆ ಬರ್ತಾನೆ. ಆಗ ದೃಷ್ಟದ್ಯುಮ್ನ ಹೇಳ್ತಾನೆ, ಕೃಷ್ಣ ಕೇಳಿದೆಯಾ, ಎಷ್ಟು ಮೂದಲಿಸಿ ಮಾತನಾಡ್ತಾ ಇದ್ದಾನೆ. ನನಗೆ ಧರ್ಮದ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಏನು ನಮ್ಮ ಪಾರ್ಟಿಯವನು ಅಂತಿಕೊಂಡಂತೇಳಿ ಸುಮ್ಮನೆ ಬಿಟ್ಟರೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನನಗೆ ಈ ರೀತಿ ಮಾತು ಹೇಳ್ತಾ ಇದ್ದಾನೆ. ಕೃಷ್ಣ, ನಿನಗೆ ಗೊತ್ತಿದೆಯಲ್ಲ, ನಾನು ಹುಟ್ಟಿದ್ದೆ ಯಾಕೆ ಅಂತಕೊಂಡಂತೇಳಿ. ನಾನು ಹುಟ್ಟಿದಾಗ ಆಕಾಶವಾಣಿ ಏನಾಯಿತು? ಈ ವ್ಯಕ್ತಿ ಮುಂದೆ ದ್ರೋಣನ ಹಂತಕನಾಗ್ತಾನೆ ಅಂತ ಆಕಾಶವಾಣಿ ಆಯ್ತಲ್ಲ. ಆಕಾಶವಾಣಿ ಇದು ವಾಯುದೇವರ ಆಜ್ಞೆಯಲ್ಲೇನು? ವಾಯುದೇವರ ಆಜ್ಞೆಯ ಪ್ರಕಾರ ನಾನು ಈ ದ್ರೋಣಾಚಾರ್ಯ ತಲೆಯನ್ನು ಹಾರಿಸಿದ್ದೇನೆ. ಸಾತ್ವಿಕ ಹೇಳಿದ, ಆದರೆ ನಿರಪರಾಧಿಯಾಗಿ ಧ್ಯಾನಕ್ಕೆ ಕುಳಿತವನ್ನು ಕೊಂದದ್ದು ದೋಷ ಅಲ್ಲೇನು? ಆಗ ದೃಷ್ಟದ್ಯುಮ್ನ ಹೇಳ್ತಾನೆ, ನೀನು ನನಗೆ ಮೊದಲಿಸುವ ಅವಶ್ಯಕತೆ ಇಲ್ಲ. ಗುರುಭಕ್ತಿಯ ನಾಟಕವನ್ನು ಮಾಡಬೇಡ. ದ್ರೋಣಾಚಾರ್ಯರು ಅಪರಾಧಿಗಳು. ನಮ್ಮ ಅಪ್ಪನಿಗೆ ಅಪಮಾನ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆನಂತರ ದ್ರೋಣಾಚಾರ್ಯರು ಅಭಿಮನ್ಯುವನ್ನು ಮೊದಲಾದ ಮೋಸದಿಂದ ಕೊಂದಿದ್ದಾರೆ.
ಪ್ರಾಯೋಪವೇಶ ಇದು ನಾಟಕ ಅಂತ ನನಗೆ ಅನಿಸ್ತು. ಮತ್ತೆ ಎದ್ದು ಬಂದರೆ ನಮ್ಮ ಪಾಂಡವರ ಸೈನ್ಯ ಕೃಷ್ಣನ ಸೈನ್ಯ ಗೆಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ನಾನು ಅವರನ್ನು ಕೊಂದಿದ್ದೆ, ನಂದೇನು ತಪ್ಪಿದೆ ಅಂತ ದೃಷ್ಟದ್ಯುಮ್ನ ಸಾತ್ವಿಕೆಯನ್ನು ಮೊದಲಿಸ್ತಾನೆ. ಪರಸ್ಪರಲ್ಲಿ ಮಾತು ದೀರ್ಘಕ್ಕೆ ಹೋಗ್ತದೆ. ಸಾತ್ವಿಕೆ ಅಂತಾನೆ, ಗುರುದ್ರೋಹಿಯಾದ ನಿನ್ನನ್ನು ಈಗಲೇ ಕೊಲ್ತೇನೆ ಅಂತ ತಿಳ್ಕೊಂಡಂತೇಳಿ ಖಡ್ಗ ತೆಗೆದಿದ್ದಾನೆ. ಆಗ ದೃಷ್ಟದ್ಯುಮ್ನನ್ನು ಖಡ್ಗ ತೆಗಿತಾನೆ. ಸಿಟ್ಟು ಹೆಚ್ಚಾಗ್ತದೆ. ದೃಷ್ಟದ್ಯುಮ್ನ ಕೊಲ್ಲಬೇಕು ಅಂತ ಖಡ್ಗ ತೆಗೆದಾಗ ದೃಷ್ಟದ್ಯುಮ್ನು ಖಡ್ಗ ತೆಗಿತಾನೆ. ಕೃಷ್ಣ ಭೀಮನಿಗೆ ಸಂಜ್ಞೆ ಮಾಡ್ತಾನೆ. ಭೀಮ ಇವರಿಬ್ಬರ ಮಧ್ಯದಲ್ಲಿ ಬಂದು ಅವರಿಬ್ಬರನ್ನು ತಡಿತಾನೆ. ನಮ್ಮವರೇನು ಜಗಳಾಡ್ ಮಾಡಿದರೆ ಹೇಗೆ, ಮಾಡೋದು ಸರಿಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸಾತ್ವಿಕೆಯನ್ನು ಹಿಡಿದುಕೊಂಡು ಸ್ವಲ್ಪ ದೂರ ಕರೆದುಕೊಂಡು ಹೋಗ್ತಾನೆ. ಹೌದು, ಯುದ್ಧದ ಸಂದರ್ಭದಲ್ಲಿ ಕೆಲವು ಸಲ ತಮ್ಮಲ್ಲೇ ಪರಸ್ಪರ ಅವಿಶ್ವಾಸ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನೋದಕ್ಕೋಸ್ಕರ ಇದೊಂದು ಉದಾಹರಣೆ. ಅರ್ಜುನನು ದುಃಖಿತನಾಗಿದ್ದಾನೆ. ಕೊನೆಗೆ ಸಾತ್ವಿಕ ಸಮಾಧಾನವನ್ನು ಹೊಂದಿದ್ದಾನೆ. ಇಲ್ಲೊಂದು ಪ್ರಶ್ನೆ ಅನುತ್ತರಿತವಾಗಿ ಉಳಿತದಲ್ಲ. ಬ್ರಾಹ್ಮಣನನ್ನು ಕೊಂದವನು ಪಾಂಡವರ ಸೇನಾಪತಿ, ಇದು ಸರಿಯೇ? ಬ್ರಹ್ಮ ಹತ್ಯೆ ಮಾಡಿ ಯುದ್ಧವನ್ನು ಗೆಲ್ಲಬೇಕೆ? ಭೀಷ್ಮಾಚಾರ್ಯನು ಕ್ಷತ್ರಿಯರು ಮೂಲತಃ. ಬ್ರಾಹ್ಮಣರ ಹತ್ಯೆ ಇದು ಯೋಗ್ಯವೇನು ಅನ್ನುವ ರೀತಿಯಲ್ಲಿ ಉಳಿತಲ್ಲ. ಬ್ರಹ್ಮಹತ್ಯೆ ಸರಿಯೇ ಅಂತ ತಿಳ್ಕೊಂಡಂತೆ. ಹಾಗಾದ್ರೆ ದುಷ್ಟದ್ಯುಮ್ನ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡ? ಹೌದು, ಬ್ರಹ್ಮಹತ್ಯೆ ಸರಿಯಲ್ಲ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಆದರೆ ದ್ರೋಣಾಚಾರ್ಯರು ಅಯೋಗ್ಯವಾದ ಪಕ್ಷಕ್ಕೆ ಹೋದದ್ದು ದೊಡ್ಡ ಅಪರಾಧ ಅಲ್ಲೇನು? ಅವ್ರು ಹೊಡಿಲಿಕ್ಕೆ ಬಂದಾಗ ಆತತಾನ ಮಾಯ ಅಂತ ಮನ್ಯಾದೇವ ವಿಚಾರ್ಯನ್ ಅನ್ನಂತ ತಿಳ್ಕೊಂಡಂತ ಅನ್ನುವ ಪ್ರಕಾರ ದ್ರೋಣಾಚಾರ್ಯನು ಕೊಂದದ್ದು ಪಾಪವೇ ಅಲ್ಲೇನು? ಪಾಪ ಅಲ್ಲ, ಪುಣ್ಯಕ್ಕಾಗಬಾರದು ಅಂತ ತಿಳ್ಕೊಂಡಂತ ಪ್ರಶ್ನೆ ಕೂಡ ಹುಟ್ಟುತ್ತದಲ್ಲ. ನಿಜವಾಗಿ ನೋಡಿದರೆ ಸಾತ್ವಿಕೆಯ ಮಾತು ಸರಿ ಅಂತ ಅನ್ನಿಸ್ತದೆ. ಬ್ರಾಹ್ಮಣ ಯಾವಾಗ ತಮ್ಮ ಬ್ರಾಹ್ಮಣ್ಯವನ್ನು ಬಿಡ್ತಾನೆ ಅವನು ವಧೆಗಾರನಾಗ್ತಾನೆ. ದ್ರೋಣಾಚಾರ್ಯರು ಶಾಸ್ತ್ರದ ಎಲ್ಲ ನಿಯಮಗಳನ್ನು ಮುರಿದಿದ್ರು. ಕೌರವರಿಗೆ ಸಹಾಯಕರಾಗಿ ನಿಂತುಕೊಂಡದ್ದು, ಆನಂತರ ಎದುರಾಳಿಗಳ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟದ್ದು, ಈಗ ಮತ್ತೆ ಪುನಃ ದೃಷ್ಟದ್ಯುಮ್ನ ಯುದ್ಧಕ್ಕೆ ತಯಾರಾಗ್ತಾ ಇದ್ದ. ಇದರ ಬಗ್ಗೆ ಯಾವ ಗ್ರಂಥಗಳು ಬಹಳ ಹೆಚ್ಚಿಗೆ ಮಾತನಾಡಲಿಲ್ಲ.
ದ್ರೌಪದಿಯಾದ ನನಗೆ ಅನ್ನಿಸ್ತದೆ, ನನ್ನ ಅಣ್ಣ ಮಾಡಿದ್ದು ಸರಿಯೋ ಹೌದು ತಪ್ಪೋ ಹೌದು. ಸರಿ ಏಕೆ? ತನ್ನ ಅಪ್ಪ, ಅಣ್ಣ, ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳನ್ನು ಎಲ್ಲರನ್ನೂ ಕೂಡ ವಿನಾಕಾರಣವಾಗಿ ಕೊಂದಿರ್ತಕ್ಕಂಥ ಈ ಮುದುಕ ಈ ರೀತಿಯಾಗಿ ದುರ್ಮರಣಕ್ಕೆ ಯೋಗ್ಯನೇ ಆಗಿದ್ನಲ್ಲ ಅಂತ ಹೇಳಿ ನನಗನ್ನಿಸ್ತದೆ ದೃಷ್ಟದ್ಯುಮ್ನ ಮಾಡಿದ್ದು ಸರಿಯೇ ಅಂತ ತಿಳ್ಕೊಂಡಂತೆ. ಆದರೆ ಇನ್ನೊಂದು ಹೇಳ್ತದೆ, ಬ್ರಾಹ್ಮಣನನ್ನು ಕೊಲ್ಲಬಾರ್ದಾಗಿತ್ತು. ಒಳ್ಳೆ ಗೌತಮ ಗೋತ್ರದಲ್ಲಿ ಬಂದಿರತಕ್ಕಂತಹ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ, ಇವನನ್ನು ಸಾತ್ವಿಕಿಗೆ ಪಾಪ ಬರಲಿಲ್ಲ, ಇದು ದುಷ್ಟದ್ಯುಮ್ನಿಗೆ ಪಾಪ ಬರಲಿಲ್ಲೇನು? ಬಂತು. ಅದಕ್ಕೋಸ್ಕರವೇ ಮಹಾಭಾರತ ಯುದ್ಧ ಗೆದ್ದಿದ್ದರೂ ಕೂಡ ರಾತ್ರಿ ಕಾಲದಲ್ಲಿ ಮುಂದೆ ಈ ದುಷ್ಟದ್ಯುಮ್ನ ನನ್ನ ಅಣ್ಣ ಈ ಅಶ್ವತ್ಥಾಮನಿಂದಲೇ ಹತನಾಗ್ತಾನೆ. ಪಾಪದ ಪ್ರಾಯಶ್ಚಿತ್ತ ಆಗಲೇ ಸಿಕ್ಕಿಬಿಡ್ತಾರೆ. ಆದ್ದರಿಂದಾಗಿ ಅಲ್ಲಿಗಲ್ಲಿ ಸರಿ ಹೋಗ್ತದೆ. ಏನೇ ಆಗಲಿ ದ್ರೋಣರ ಹತ್ಯೆ ಇದು ಧಾರ್ಮಿಕವೂ ಹೌದು, ಅಧಾರ್ಮಿಕವೂ ಹೌದು. ಕೃಷ್ಣಾರ್ಜುನರ ಮಟ್ಟಿಗೆ ಸರಿ, ಆದರೆ ದುಷ್ಟದ್ಯುಮ್ನನ ಮಟ್ಟಿಗೆ ಇದು ತಪ್ಪು. ಯಾಕೆ? ಅವ್ರು ಯುದ್ಧ ಮಾಡ್ತಾ ಇರಲಿಲ್ಲ. ಶಸ್ತ್ರನ್ಯಾಸ ಮಾಡುವವರೆಗೂ ಕೃಷ್ಣ ಅರ್ಜುನರ ಕಾರ್ಯ. ಆದರೆ ಕೃಷ್ಣ ಸತ್ಯನ್ಯಾಸ ಮಾಡಿದ ಮೇಲೆ ಕೊಂದದ್ದು ಇದು ದುಷ್ಟದ್ಯುಮ್ನನ ಪಾಪ ಆಗಿತ್ತು. ಆದ್ದರಿಂದಾಗಿ ಮುಂದೆ ಅವನು ಕೂಡ ಬೇಗನೆ ಉತ್ಕಟವಾದ ಪಾಪದ ಫಲವಾಗಿ ಅವನು ಕೂಡ ಮರಣವನ್ನು ಹೊಂದ್ತಾನೆ. ಹೀಗೆ ಪಾಂಡವರ ಪಕ್ಷದಲ್ಲಿಯೂ ಕೂಡ ಈ ಒಂದು ಚರ್ಚೆ ನಡೆದದ್ದು ಕೊನೆಗೆ ಒಂದು ಕನ್ಕ್ಲೂಷನ್ ಬಂದಿರತಕ್ಕಂಥ ಸಂದರ್ಭ ನಡೆದಿದೆ. ಹದಿನೈದನೇ ದಿವಸದ ಮಧ್ಯಾಹ್ನದಲ್ಲಿ ನಡೆದ ಘಟನೆ ಇದು. ಸುಮಾರು 2 ಗಂಟೆ ಆಗಿರಬೇಕು. ಎಲ್ಲ ಕೌರವರ ಸೈನ್ಯ ಯುದ್ಧ ಭೂಮಿಯನ್ನು ಬಿಟ್ಟು ತಿರುಗಿ ಹೋಗಿಬಿಟ್ಟಿದೆ. ಕೌರವರ ಸೈನ್ಯದಲ್ಲಿ ವಿಚಾರ ವಿಮರ್ಶೆ ನಡೆದಿದೆ. ದ್ರೋಣರ ನಂತರ ಯಾರು ಸೇನಾಪತಿಗಳಾಗಬೇಕು ಅಂತ. ದುರ್ಯೋಧನನಿಗೆ ಒಂದು ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಸಂಕಟ, ಪ್ರಾಣ ಸಂಕಟ ಇದ್ದಂತೆ. ಇಲ್ಲ ಸಿಂಪತಿ ಅಂತ ತಿಳ್ಕೊಂಡಂತೇಳಿ ದ್ರೋಣಾಚಾರ್ಯ ಪುತ್ರನಾದ ಅಶ್ವತ್ಥಾಮಾಚಾರ್ಯನನ್ನು ಸೇನಾಪತಿಯನ್ನು ಮಾಡಬೇಕು ಅಂತನ್ನುವುದೊಂದು ವಿಚಾರವಾದರೆ, ಇನ್ನೊಂದು ಕಡೆಯಲ್ಲಿ ತನ್ನ ಅತ್ಯಂತ ಸಮೀಪದ ಮಿತ್ರ ಕಳಶಕಂಠಸ್ಯ ಕರ್ಣನೇ ಸೇನಾಪತಿ ಆಗೋದಕ್ಕೋಸ್ಕರ ಯೋಗ್ಯ, ಏನು ಮಾಡಬೇಕು ಅಂತ ತಿಳ್ಕೊಂಡಂತನ್ನೋ ಪರಸ್ಪರ ಚಿಂತೆ ವಿಚಾರ. ಆಗ ತನ್ನ ಹತ್ರ ಬರ್ತಕ್ಕಂಥ ಶಿಷ್ಯರಿಗೆ ದ್ರೋಣರ ಶಿಷ್ಯ ಅಶ್ವತ್ಥಾಮಾಚಾರ್ಯರಿಗೆ ಪಟ್ಟ ಕಟ್ಟಬೇಕು, ಇಲ್ಲ ಕರ್ಣನಿಗೆ ಸಿಟ್ಟು ಬಂದರೆ ಆಗ ಯಾರು ಸೇನಾಪತಿಗಳು ಅಂತ ತಿಳ್ಕೊಂಡಂತೇಳಿ ವಿಚಾರ ಬಂದಾಗ ಕೃಪಾಚಾರ್ಯ ಅವರು ಇವರು ಅಶ್ವತ್ಥಾಮ ಸೇನಾಪತಿ ಆದರೂ ಒಳ್ಳೆಯದು ಅಂತ ತಿಳ್ಕೊಂಡಂತೇಳಿ. ಆದರೆ ಭಗವಂತನ ಇಚ್ಛೆನೇ ಬೇರೆ ಇತ್ತು. ಆಗ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಈಗ ಸದ್ಯಕ್ಕೆ ನಮ್ಮ ದೈವ ಪ್ರತಿಕೂಲವಾಗಿದೆ. ಭೀಷ್ಮ ದ್ರೋಣರ ಮರಣ
ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂದರ್ಭ. ಈಗ ನಮ್ಮಲ್ಲಿ ಸೇನಾಪತಿ ಒಬ್ಬ ಬೇಕು, ಅದಕ್ಕೆ ಕರ್ಣನೇ ಸರಿ ಅಂತೇಳಿ ಅಶ್ವತ್ಥಾಮಾಚಾರ್ಯರೇ ಅನುಮೋದನೆಯನ್ನು ಮಾಡಿದ್ದಾರೆ. ಆಗ 15ನೇ ದಿವಸ ಮಧ್ಯಾಹ್ನ 12:30 ಗಂಟೆ ಹೊತ್ತಿಗೆ ಕರ್ಣನಿಗೆ ಸೇನಾಪತಿ ಅಂತೇಳಿ ಪದದಲ್ಲಿ ಪಟ್ಟಾಭಿಷೇಕ ಮಾಡಿ ಆಗಿದೆ. ಇಷ್ಟರಲ್ಲಿ ಯುದ್ಧದಲ್ಲಿ ಇವತ್ತು ಯಾರಿಗೂ ಇಂಟ್ರೆಸ್ಟ್ ಉಳಿದಿರಲಿಲ್ಲ. ಸಾಯಂಕಾಲವಾಯಿತು. ಸಾಯಂಕಾಲವಾದ ಕ್ಷಣಕ್ಕೇನೆ ಎರಡೂ ಸೈನ್ಯಗಳು ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿವೆ. ಕರ್ಣ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. 16ನೇ ದಿನದ ಯುದ್ಧ ಪ್ರಾರಂಭವಾಗಿದೆ. ಕರ್ಣ ಮಕರವ್ಯೂಹವನ್ನು ನಿರ್ಮಾಣ ಮಾಡಿದ್ದಾನೆ. ಇದಕ್ಕೆ ಉತ್ತರವಾಗಿ ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಪರಸ್ಪರ 16ನೇ ದಿವಸದ ಯುದ್ಧ ಪ್ರಾರಂಭವಾಗಿದೆ. ಆಗ ಕ್ಷೇಮಧೂರ್ತಿ ಅಂತೇಳಿ ಮಹಾಪರಾಕ್ರಮಿ ಅವನನ್ನು ಭೀಮಸೇನ ಸಂಹಾರ ಮಾಡ್ತಾನೆ. ಆ ನಂತರ ದ್ರೌಪದಿಯ ಮಗನಾಗಿರ್ತಕ್ಕಂತಹ ಧರ್ಮರಾಜನಿಂದ ಹುಟ್ಟಿದ ಪ್ರತಿವಿಂಧ್ಯ ಅವತ್ತು ಬಹಳ ಒಳ್ಳೆಯ ರೀತಿಯಿಂದ ಯುದ್ಧ ಮಾಡ್ತಾನೆ. ಅಶ್ವತ್ಥಾಮ ಮತ್ತು ಭೀಮರ ಮಧ್ಯದಲ್ಲಿ ಘನಘೋರವಾದ ಯುದ್ಧವಾಗಿದೆ. ಅಶ್ವತ್ಥಾಮನನ್ನು ಭೀಮಸೇನ ತನ್ನ ಕೈಚಳಕದಿಂದ ಅವನನ್ನು ಬಂದಿಯನ್ನಾಗಿ ಮಾಡಿದ್ದಾನೆ. ಆದರೆ ಎಷ್ಟಾದರೂ ಬ್ರಾಹ್ಮಣ ಪುತ್ರ ಅಂತೇಳಿ ಭೀಮ ಬಿಟ್ಟಿದ್ದಾನೆ. ಆಗ ಅಶ್ವತ್ಥಾಮಾಚಾರ್ಯರು ಅಲ್ಲಿಂದ ಬಂದು ಶಿಬಿರಕ್ಕೆ ಬಂದಿದ್ದಾರೆ. ಮತ್ತೆ ತಿರುಗಿ ಬರ್ತಾರೆ ಅಶ್ವತ್ಥಾಮಾಚಾರ್ಯರು. ತನ್ನ ತಂದೆಯನ್ನು ಕೊಂದವರು ಅಂತೇಳಿ ಅತ್ಯಂತ ದ್ವೇಷದಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸಹದೇವ ದುಶ್ಯಾಸನರು ನಕುಲ ಕರ್ಣರ ಮಧ್ಯದಲ್ಲಿ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೆದಿದೆ ಅಂತೇಳಿ ಅಂದಿದ್ದಾರೆ. ಅವತ್ತಿನ ದಿವಸ ಪಾಂಡವರು ಕೂಡ ಕೌರವರು ವಿಶಾಲವಾದಂಥ ಸೈನ್ಯವನ್ನು ನಾಶಪಡಿಸಿದ್ದಾರೆ. 16ನೇ ದಿವಸ ಕರ್ಣ ಓಡಿ ಹೋಗ್ತಕ್ಕಂತಹ ಕೌರವರ ಸೈನ್ಯವನ್ನು ಬೇಕಾದಷ್ಟು ರೀತಿಯಿಂದ ತಡೆಯಲು ಪ್ರಯತ್ನ ಮಾಡಿದ್ದಾನೆ. ಅರ್ಜುನ ಉಳಿದ ಸಂಶಪ್ತಕರನ್ನು ವಿಂದಾನುವಿಂದರನ್ನು ಕೂಡ ನಾಶಪಡಿಸಿದ್ದಾನೆ. ಈ ರೀತಿಯಾಗಿ ಘೋರವಾಗಿರ್ತಕ್ಕಂಥ ಯುದ್ಧದಲ್ಲಿ ಇವತ್ತು ಬಹಳ ಜನ ಅನಾನುಕೂಲತೆಯಾಗಿದೆ. ಕರ್ಣ ಸತತವಾಗಿ ಪ್ರಯತ್ನ ಮಾಡಿದರೂ ಕೂಡ ಕೌರವರ ಸೈನ್ಯವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ಸಾಯಂಕಾಲವಾಯಿತು. ಮತ್ತೆ ಪುನಃ 16ನೇ ದಿವಸದ ಯುದ್ಧ ಕೌರವರಲ್ಲೇ ವಿಶೇಷವಾದ ಹಾನಿಯಾಗಿ ಉಂಟಾಗಿ ಅಲ್ಲಿಗೆ ಸಮಾಪ್ತಿಯಾಯಿತು. ಧರ್ಮರಾಜನಿಗೆ ಕರ್ಣನ ಮೇಲಿಟ್ಟು ವಿಶ್ವಾಸ, ದುರ್ಯೋಧನನಿಗೆ ಕರ್ಣನ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ ಯಾಕೋ ಕಡಿಮೆ ಆಗ್ತಾ ಬಂತು. ರಾತ್ರಿ ಶಿಬಿರದಲ್ಲಿ ಎಲ್ಲರೂ ಸಭೆ ಸೇರಿದ್ದಾರೆ. ಏನು ಮಾತನಾಡಬೇಕು, ಏನು ಮಾಡಬೇಕು? ಕರ್ಣನ ಸೇನಾಪತ್ಯದಲ್ಲಿ ಮೊದಲನೇ ದಿವಸದ ಯುದ್ಧದಲ್ಲಿ 16ನೇ ದಿವಸ ಯುದ್ಧದಲ್ಲಿ ಅಂಥ ವಿಶೇಷವಾಗಿರ್ತಕ್ಕಂಥ ಯಾವ ಘಟನೆಯೂ ನಡೀಲಿಲ್ಲ. ಆದರೆ
ಕರ್ಣ ಪಾಂಚಾಲರ ಸೈನ್ಯವನ್ನು ನಾಶಪಡಿಸಿದ್ದ. ಆದರೆ ಇವತ್ತಿನ ಜಯ ಪಾಂಡವರಿಗೆ ಮಾತ್ರ. ದುರ್ಯೋಧನನಿಗೆ ಬಹಳ ಅಸಮಾಧಾನವಾಗಿದೆ. ಬಂದು ಕರ್ಣನಿಗೆ ಹೇಳ್ತಾನೆ, ಕರ್ಣ ಹೀಗೆ ಯುದ್ಧ ಮಾಡಿದರೆ ಈಗಲೇ ನಾವು ಸೋತು ಬಹಳ ಜನರನ್ನು ಕಳೆದುಕೊಂಡಿದ್ದೇವೆ. ಯಾಕೋ ನಮಗೆ ಸೋಲು ಸಮೀಪ ಅಂತ ಅನಿಸ್ತದೆ. ಆಗ ಕರ್ಣ ಏನು ಹೇಳಿದ? ಮರುದಿವಸದ ಕರ್ಣನ ಸಂದರ್ಭದಲ್ಲಿ ಘಟನೆ ಏನು ನಡೆಯಿತು ಅನ್ನುವ ವಿಚಾರವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. 16ನೇ ದಿವಸ ಯುದ್ಧ. ಭೀಮನಿಂದ ಸಾಕಷ್ಟು ಸೈನ್ಯ ನಾಶವಾಗಿತ್ತು. ಭೀಮನೇ ಆಗಿರತಕ್ಕಂಥ ಶ್ರೀಮದಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಏನರ್ಥ ಅಂತ ಅನ್ನೋದು ವಿವರಿಸಿದ ನಂತರ ಮುಂದೆ ಅನೇಕ ಶ್ರುತಿಗಳಿಗೆ ಏಕಮೇವಾದ್ವಿತೀಯಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹನ ನಾಸ್ತಿ ಕಿಂಚನ ಇತ್ಯಾದಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಮಾಣ ವಿರೋಧಿಗಳಾಗಿರ್ತಕ್ಕಂಥ ವಿಚಾರವೇನಿದ್ದು ಅವೆಲ್ಲೂ ಭೀಮಸೇನ ನಾಶಪಡಿಸಿಬಿಟ್ಟಿದ್ದ. ರಾತ್ರಿ ಕರ್ಣನಿಗೂ ದುರ್ಯೋಧನನಿಗೂ ಮಾತುಕತೆ ಪ್ರಾರಂಭವಾಗಿದೆ. ಅದು ಏನು ಅನ್ನೋದನ್ನಂತ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಗವಂತನ ಮನಸ್ಸು ಹೇಗಿದೆ, ಭಗವಂತನ ಚಿಂತನೆ ಹೇಗಿದೆ ಅನ್ನೋದನ್ನು ಈ ಕರ್ಣ ಪರ್ವ ನಮಗೆ ತೋರಿಸಿಕೊಡ್ತದೆ. ಮುಂದೆ ಯಾವ ಘಟನೆ ನಡೀತು, ಹೇಗಾಯಿತು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮಯ ನಾಶಯ ಶೇಷ ನಾಶುಧನ್ವಂತರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಗಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.